ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ನಾವು ಟೆಂಪಲ್ಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಅದು ಯಾವುದು ಅಂತಂದ್ರೆ ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ, ನಮ್ಮ ಕೊಡಳ್ಳಿ ಹತ್ರ ಇರೋರಿಗೆ. ಅಲ್ಗಡಕ್ಲ ಹತ್ರ ಇದೆಯಲ್ಲ ಸೌದತ್ತಿ ಎಲ್ಲಮ್ಮ, ಅಲ್ಲಿಗೆ ಹೋಗ್ತಿದ್ದೀವಿ. ಬಟ್ ಅಲ್ಲಿಗೆ ಏಂತಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ, ಓಕೆನಾ? ಮುದ್ದು, ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಯಾವ ಟೆಂಪಲ್ಗೆ? ಡ್ಯಾಡಿ ಯಾವ ಟೆಂಪಲ್ಗೆ? ಡ್ಯಾಡಿನ ಕೇಳು. ಡ್ಯಾಡಿ ಕೇಳ. ಯಾವ ಟೆಂಪಲ್ಗೆ ಹೋಗ್ತಿದ್ದೀವಿ? ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀವಿ ಗೈಸ್. ಹಾಯ್ ಮಾಡು. ಹಾಯ್. ನಿನ್ ಬರ್ತಡೇದೆಲ್ಲ ವಿಶ್ ಮಾಡಿದಾರಲ್ವಾ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಗೈಸ್, ಇವಾಗ ನಾವು ನೈಸ್ ರೋಡ್ ಹತ್ರ ಹೋಗ್ತಿದ್ದೀವಿ. ಕನಕಪುರ ಹೋಗ್ಬೇಕು ಗೈಸ್. ಅಲ್ಗಡಕ್ಲಿಗೆ ಪುರದಲ್ಲಿ ಬರ್ತಾರೆ, ಅವ್ರನ್ನ ಕರ್ಕೊಂಡು ಆಮೇಲೆ ಟೆಂಪಲ್ಗೆ ಹೋಗ್ತೀವಿ ಗೈಸ್. ಫ್ರೆಂಡ್ಸ್, ನಾವ್ ಏನ್ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ಅಂದ್ರೆ, ನಮ್ಮ ಹಸ್ಬೆಂಡ್ ಅವಾಗ ಏನೋ ಅನ್ಕೊಂಡಿದ್ರಂತೆ. ಆ ದೇವಸ್ಥಾನಕ್ಕೆ, ಆ ದೇವ್ರಿಗೆ ಅಂದ್ರೆ ಎಲ್ಲಮ್ಮನ್ಗೆ ವಿಗ್ರಹಕ್ಕೆ ಕವಚ ಮಾಡಿಸ್ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ರಂತೆ. ಸೊ ಅದಕ್ಕೆ ಇವತ್ತು ಅಲ್ಲಿ ಬಂದಿದ್ದಾರೆ, ಅವರಿಗೆ ಅಡ್ವಾನ್ಸ್ ಮಾಡೋಣ ಅಂತ ಹೋಗ್ತಿದೀವಿ. ಇದಕ್ಕಿಂತ ಮುಂಚೆ ಇನ್ನು ಎಷ್ಟೊಂದ್ ಜನನ ಹತ್ರ ಕೇಳಿದ್ದಾರೆ, ಹುಡುಕಿದ್ದಾರೆ, ಬೇರೆ ಕಡೆ ಎಲ್ಲಾನು ಹೋಗಿ ವಿಚಾರಿಸಿದ್ದಾರೆ ಅಲ್ವಾ. ಎಷ್ಟೊಂದ್ ಕಡೆ ಎಲ್ಲ ವಿಚಾರಿಸಿ, ಬಟ್ ಏನಂದ್ರೆ ಅವ್ರಿಗೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಆ ವಿಗ್ರಹಕ್ಕೆ. ಅದು ಪಂಚಲೋಹದ ಅದಕ್ಕೇನೆ ಚೆನ್ನಾಗಿ ಫಿನಿಶಿಂಗ್ ಬರಬೇಕು ಅಂತ ಎಷ್ಟೊಂದ್ ಜನನ ಹತ್ರ ಎಲ್ಲ ವಿಚಾರಿಸಿ ಎಷ್ಟೊಂದ್ ಕಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ಬಟ್ ಅವ್ರಿಗೆ ಒಂದೊಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ಅದಕ್ಕೇನೆ ಇವಾಗ ಒಬ್ರು ಬಂದಿದ್ದಾರೆ, ಕನಕಪುರದಲ್ಲಿದ್ದಾರೆ. ಅದಕ್ಕೆ ಅವ್ರಿಗೆ ಫೈನಲ್ ಮಾಡಿ ಅಡ್ವಾನ್ಸ್ ಕೊಡೋಣ ಅಂತ ಹೋಗ್ತಿದ್ದೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅದು ವಿಗ್ರಹ ಹೆಂಗ್ ಬರುತ್ತೆ ಏನು ಅನ್ನೋದೆಲ್ಲ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಅವಾಗ ನೀವು ನೋಡ್ತೀರಿ, ಓಕೆನಾ? ನಿಮಗೂ ಏನಾದ್ರೂ ಆ ದೇವಸ್ಥಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಗಡಕ್ಲ ಹತ್ರ ಸೌದತ್ತಿ ಎಲ್ಲಮ್ಮ ಅಂತ, ಓಕೆನಾ? ನಿಮ್ಗೆ ಏನಾದ್ರೂ ಆ ದೇವಸ್ಥಾನ ಗೊತ್ತಿದ್ರೆ, ಅಲ್ಲಿ ಯಾರ ಅಕ್ಕಪಕ್ಕದವ್ರಿದ್ರೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಗೊತ್ತಿರುತ್ತೆ ನಿಮ್ಗೂನು. ಈ ಕೊಳಗಂಡಳ್ಳಿ, ಅಲ್ಗಡಕ್ಲು, ಹುಣಸನಹಳ್ಳಿ, ನಮ್ಮೂರು, ಬೊಮ್ಸ ಆ ಸೈಡ್ ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಗೊತ್ತಿದ್ರೆ ಕಮೆಂಟ್ ಮಾಡಿ ಆ ದೇವಸ್ಥಾನ ಗೊತ್ತು ಅಂತ. ಗೈಸ್, ಈಗ ಅವ್ರನ್ನು ಕರ್ಕೊಂಡು ಮತ್ತೆ ನಮ್ಮ ಹಸ್ಬೆಂಡ್ ಅವ್ರ ದೊಡ್ಡಪ್ಪನ್ನು ಕರ್ಕೊಂಡು ಇವಾಗ ಹೋಗ್ತಿದೀವಿ. ಅಂದ್ರೆ ಈಗ ನಮ್ಮೂರ ಹತ್ರ ಹೋಗ್ತಿದೀವಿ. ನೀವು ಕೇಳ್ತಿದ್ರಲ್ಲ ನಮ್ಮೂರು ಯಾವ್ದು ಅಂತ, ಬನ್ನಿ ಇನ್ನೇನ್ ಸಿಕ್ತು ನಮ್ಮೂರು ನೋಡೋರಂತ. ಇದು ಬಿಜ್ಜಹಳ್ಳಿ ಲಂಬಾಣಿ ತಾಂಡ್ಯ. ಇದು ಮುಂದೆ ಹೋದ್ರೆ ನಮ್ಮೂರ್ ಸಿಗುತ್ತೆ. ಇವಾಗ ಬೋರ್ಡ್ ಸಿಗುತ್ತೆ, ಇದ್ರಿಂದ ಹೋಗ್ಬೇಕು. ನೋಡ್ತಾ ಇದ್ದೀರಲ್ವಾ, ಇನ್ನೇನ್ ಸಿಕ್ತು ನೋಡಿ, ಇಲ್ಲೇ ಬೊಮ್ಸಂದ್ರ ಅಂತ ಬೋರ್ಡ್ ಇದೆಯಲ್ವಾ. ಸೊ ಹಂಗೆ ಹೋದ್ರೆ ನಮ್ಮೂರು. ನಾವ್ ಇವಾಗ ಮುಂದೆ ಹೋಗ್ತಿದೀವಿ, ಅಲ್ಗಡಕ್ಲಿಗೆ ಮುಂದೆ ಹೋಗ್ತಿದೀವಿ. ಈಗ ನೆಕ್ಸ್ಟ್ ಅಲ್ಗಡಕ್ಲು ಸಿಗುತ್ತೆ. ಅಲ್ಗಡಕ್ಲಿಗೆ ರೀಚ್ ಆಗಿದೀವಿ ಗೈಸ್. ಇವಾಗ ಟೆಂಪಲ್ಗೆ ಹೋಗ್ತಿದೀವಿ. ನೀವು ನೋಡ್ತಿದ್ದೀರಲ್ಲ, ಇದೇ ರೋಡು ಟೆಂಪಲ್ಗೆ ಹೋಗೋದು. ಊರಿಂದ ಒಳಗಡೆ ಹೋಗ್ಬೇಕು, ಬಟ್ ಊರ್ ಒಳಗಡೆ ಇಲ್ಲ, ಊರಿಂದ ಸ್ವಲ್ಪ ಹೊಲಗಳಿದೆಯಲ್ಲ ಅಲ್ಲಿದೆ. ನಾವು ಕಾಣಿಸ್ತಿದೆಯಲ್ಲ ಆಲದ ಮರದ ಹತ್ರ ಇದೇನೆ ದೇವಸ್ಥಾನ. ಇಲ್ಲ ಇಲ್ಲಿ ಸೈಡ್ ಇದೆಯಲ್ಲ ಒಂದು ರೋಡು, ಕಾಲ್ದಾರಿ ಇದೆಯಲ್ಲ, ಅಲ್ಲಿ ಗುಳ್ವಾಡಿಗೂ ಹೋಗ್ಬೋದು ರೋಡು. ಬಟ್ ಇದೇ ದೇವಸ್ಥಾನ ಗೈಸ್. ನಮ್ಮ ಮನೆಯವ್ರದ್ದು ಮನೆ ದೇವ್ರಿದು. ಸೊ ಅದಕ್ಕೆ ನಾವಿಲ್ಲಿ ಬಂದಿದ್ದೇವೆ ನೋಡಿ ಗೈಸ್. ಇದೇ ದೇವಸ್ಥಾನ ಫ್ರೆಂಡ್ಸ್. ನೋಡಿ, ಈ ದೇವಸ್ಥಾನಕ್ಕೆನೆ ನಾವು ಇಲ್ಲಿ ವಿಗ್ರಹ ಇದೆಯಲ್ಲ, ಈ ವಿಗ್ರಹ ಎಷ್ಟಿದೆಯೋ ಅಷ್ಟು ಅಡಿಗೂ ನಾವು ಅಂದ್ರೆ ಅದಕ್ಕೆ ಕವಚ, ಅಂದ್ರೆ ಈಗ ಮುಖವಾಡ ಅಂತಾರಲ್ಲ ಆ ತರ ಕವಚ ಮಾಡಿಸ್ಕೊಡ್ತಿದೀವಿ. ಅದೆಲ್ಲ ಮಾಡ್ಸಿದ್ಮೇಲೆ ತೋರಿಸ್ತೀನಿ ಗೈಸ್, ಯಾವ ತರ ಇದೆ ಏನು ಅಂತೆಲ್ಲ ತೋರಿಸ್ತೀನಿ. ಇವಾಗ ಹೇಳಿದ್ರೆ ನಿಮ್ಗೂ ಐಡಿಯಾ ಇಲ್ಲ, ನನಗೂ ಗೊತ್ತಿರ್ಲಿಲ್ಲ. ಅದೆಲ್ಲ ತೋರಿಸಿದ್ಮೇಲೆ ನನಗೂ ಗೊತ್ತಾಗಿದ್ದು. ಈಗ ವಿಗ್ರಹಕ್ಕೆ ಏನಾರ ಹಬ್ಬಗಳಲ್ಲಿ ಡಿಸೈನ್ ಮಾಡ್ಬೇಕಾದ್ರೆ ಇವಾಗ ಒಂದೊಂದು ಅದು ಇಟ್ಟಿರ್ತಾರಲ್ಲ, ಬೆಳ್ಳಿದು ಮುಖವಾಡ ಅಥವಾ ಅದು ವಿಗ್ರಹಕ್ಕೆ ಹಾಕಿರ್ತಾರಲ್ಲ, ಸೊ ಆ ತರ ನಾವು ಪಂಚಲೋಹದಲ್ಲಿ ಮಾಡಿಸ್ಕೊಡ್ತಿದೀವಿ. ಯಾಕಂದ್ರೆ ನಮ್ಮ ಮನೆಯವ್ರು ಅಂದ್ಕೊಂಡಿದ್ರಂತೆ, ಏನೋ ಒಂದು ಆದ್ರೆ ಅವಾಗ ಆ ದುಡ್ಡಲ್ಲಿ ನಾನು ನಿಮ್ಗೆ ಮಾಡಿಸ್ಕೊಡ್ತೀನಿ ಅಂತ ಅನ್ಕೊಂಡಿದ್ರಂತೆ. ಅದಕ್ಕೇನೆ ಇವಾಗ ಅದು ಆಗಿದೆ, ಅದಕ್ಕೆ ಸೊ ಮಾಡಿಸ್ಕೊಡೋಣ ಅಂತ ಬಂದಿದ್ದೀವಿ ದೇವ್ರ ಹತ್ರ.
ನೋಡೋಣ ಬನ್ನಿ ಅವರೆಲ್ಲ ಏನ್ ಮಾತಾಡ್ತಾರೆ, ಎಷ್ಟು ರೇಟ್ ಹೇಳ್ತಾರೆ ಏನು ಅಂತ ಕೇಳೋಣ. ಇವರು ನಾವು ಆಲ್ಮೋಸ್ಟ್ ಎಲ್ಲ ಕೇಳಿದ್ವಿ ಬೇರೆ ಕಡೆ ಎಲ್ಲ, ನೋಡೋಣ ಇವ್ರು ಎಷ್ಟು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನೋಡಿ ಇಲ್ಲೇ ಇದೆ ಯಲ್ಲಮ್ಮ ದೇವಿ ದೇವಸ್ಥಾನ ಉದ್ಘಾಟನೆ ಆಗಿರೋದು ಡೇಟು ಇದು ಎಲ್ಲನೂ ಇಲ್ಲೇ ಇದೆ. ಮತ್ತೆ ಇಂತಿ ಅರಳಗುಡಕಲು ಗ್ರಾಮಸ್ಥರು ಅಂತಾನೂ ಇದೆ. ಓಕೆನಾ, ಕೆಲವ್ರು ಗೊತ್ತಿರುತ್ತೆ ಕೆಲವ್ರು ಗೊತ್ತಿರಲ್ಲ. ಈಗ ನಮ್ಮ ಕಡೆಯವ್ರಿಗೆ ನಮಗೆ ಗೊತ್ತಿರಲಿಲ್ಲ, ನಮ್ಮೂರ ಪಕ್ಕನೇ ಇರೋದು ನಾವು, ಬೊಮ್ಮಸಂದ್ರ ಹತ್ರವಾಗಿರೋದು. ಆದರೆ ಇಲ್ಲಿ ದೇವಸ್ಥಾನ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ. ಸೊ ಹಂಗೆ ನಿಮಗೂ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅರಳಗಡಕ್ಲ ಹತ್ರ ಸೌದತ್ತಿ ಎಲ್ಲಮ್ಮ ಇದೆ ಅಂತ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆನಾ, ಇವರೇ ಎಲ್ಲಿದ್ದಾರಲ್ಲ ಇವರೇ ಮಾಡೋದು. ಅದಕ್ಕೆ ನಮ್ಮ ಜೊತೆನೇ ಕರ್ಕೊಬಂದಿದ್ದೀವಿ ಅವ್ರನ್ನ. ಅವರು ರಾಮನಗರ ಅಂತೆ. ಇವಾಗ ಮಾತಾಡ್ತಿದ್ದಾರೆ, ಅಂದರೆ ಅದು ಎಷ್ಟು ಅಡಿ ಇದೆ, ಅದು ಎಷ್ಟು ಅಮೌಂಟು ಅಂತೆಲ್ಲ ಲೆಕ್ಕ ಹಾಕ್ತಿದ್ದಾರೆ. ನೋಡೋಣ ಬನ್ನಿ ಎಷ್ಟಾಗುತ್ತೆ, ಏನು ಅಡ್ವಾನ್ಸ್ ಕೊಡ್ತಾರಾ ಇಲ್ವಾ ಏನು ಅಂತ, ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಏನು ಅಂತ ನೋಡೋರಂತೆ. ಏನಾಗ್ತದೆ ಒಳಗಡೆ ಈ ಬಟ್ಟೆ ಮೇಲೆ ಕುತ್ಕೊಂಡ ಹೂಗಳು ತೆಗಿಯಲ್ವಲ್ಲ, ಅದೇ ತರ ಕಪ್ಪು ಆಗ್ತದೆ. ಅದಕ್ಕೆ ಆರು ಹಾಕ್ಬಾರ್ದು, ಸುತ್ತ ಬಿಟ್ಬಿಡ್ಬೇಕು. ಅಂದ್ರೆ ಧೂಳು ಕೂತ ಕಪ್ಪು ಆಗ್ಬಿಡ್ತದ ನೋಡಿ. ಇಲ್ಲಿಂದ ಐದು ಬರ್ತೀನಿ, ಇಲ್ಲಿಂದ ಈ ಕಿರೀಟ ಸೇರಿಸಿ ಒಂದು, ಈ ಇದ್ರೊಳಗಡೆ ಕರ್ಣಕುಂಡಲು ಬರಂಗ್ ಮಾಡ್ತೀನಿ. ಕಿವಿ ಓಲೆ ಬಿಟ್ಬಿಟ್ಟು ಹಿಂಗೆ ಗೊತ್ತಾ, ಹಬ್ಬ ಅವನ ಮೇಲೆ ಒಂದೊಂದರ ಅಲ್ಲ, 9 ದಿನ ಇರ್ತದೆ. ಡಿಫ್ರೆಂಟ್ ಅಲಂಕಾರ ತರ ಮಾಡ್ಕೋಬಹುದು. ಒಂದೊಂದ್ ದಿವಸ ಇಷ್ಟು ಮಾತ್ರ ಕೆಳಗಡೆ ಸೀರೆ ಉಡ್ಸ್ಬಿಡ್ಬೋದು. ಇದು ಮಾತ್ರ ಬೇರೆ ಬೇರೆ ಇರ್ತದೆ. ಒಂದ್ಸ ಬೇರೆ ಮೇಲ್ ಸೀರೆ ಹಾಕಿ ಕೆಳಗಡೆ ಪ್ಲೇನ್ ಇದನ್ನ ಮಾತ್ರ ಹಾಕೋಬಹುದು. 2 ಅಲಂಕಾರ ಆಯ್ತಾ. ಈ ಸೈಡ್ ಅಂದ್ರೆ ಒಂದ್ ದಿವಸ ಹಾಕೋಬಹುದು, ಈಗ ಪ್ಲೇನ್ ಬಿಡಬೇಕು. ಇವೆರಡು ಒಂದ್ ಸಾಕು, ಇವ್ ಪ್ಲೇನ್ ಬಿಡಬೇಕು. ಅಂದ್ರೆ ಡಿಫ್ರೆಂಟ್ ಮಾತ್ರ ಹಾಕಿ ಒಂದ್ ದಿವಸ ಹಾಕ್ಬಾರ್ದು, ಪೂರ್ತಿ ಹಾಕ್ಬಾರ್ದು. ಬರೀ ಕಿವಿಗಳು ಮಾತ್ರ ಹಾಕಬೇಕು. ಒಂದ್ಸಲ ಇವೆಲ್ಲ ಸೇರ್ಸ್ ಹಾಕ್ಬೇಕು, ಒಂದ್ಸಲ ಬರೀ ಕಿರೀಟ ಹಾಕೋಬಹುದು. ಆತರ ಮಾಡ್ಕೊಡ್ತೀನಿ ನಿಮ್ಗೆ. ಒಂದೊಂದ್ ಅಲಂಕಾರ ಒಂದೊಂದರ ಮಾಡ್ಕೋಬಹುದು. ನೀವೆಲ್ಲ ಇನ್ನೂ ಕಮ್ಮಿ, ಅದು ಅನ್ಕೊಂಡಿದೀನಿ. ಒಂದ್ 2 ಲಕ್ಷ ರೂಪಾಯಿ ರೇಂಜ್ ಅಂತ ಆಯ್ತದೆ. ದುಡ್ಡು ಇರಲ್ಲ, ನೀವ್ ಮಾಡಿದ ಕೆಲಸ ಮುಖಾಡ ಎಲ್ಲ ಸೂಪರ್ ಅಂತಾರೆ ನೋಡೋದೆ. ಅದ್ ನಾವು ಹಂಗಲ್ಲ, ಫಿನಿಶಿಂಗ್ ಅದ್ರ ಬಗ್ಗೆ ನೀವು ಅದು ಬೆಳ್ಳಿ ಕೆಲಸ ಮಾಡೋದ್ರಿಂದ ಫಿನಿಶಿಂಗ್ ಬಗ್ಗೆ ಚೆನ್ನಾಗಿ ಕೆಲಸ ಬರುತ್ತೆ. ನಾವು ಈ ಕಡೆ ಕೆಲಸ ಜಾಸ್ತಿ ಮಾಡಲ್ಲ, ಬೆಳ್ಳಿ ಕೆಲಸ ನಮ್ಮದು ಜಾಸ್ತಿ. ಈ ಕಡೆ ಕೆಲಸಗಳೇ ಇಲ್ಲ, ನಾವು ಎಲ್ಲ ಪೂರ್ತಿ ಬೆಳ್ಳಿ ಕೆಲಸಗಳೇ. ಮಿನಿಮಮ್ 4 ಲಕ್ಷ ತನಕ ಬರ್ತೀವಿ ನಾವು. ಒಂದಿನ ಬೇಡ ಪೂರ್ತಿ ಆಗುತ್ತೆ. ಅಲ್ಲ ಒಂದಿನ ಒಂದಿನ ಫೋನ್ ಮಾಡ್ಬಿಟ್ರೆ ಕಾಯಿಸ್ಬಿಡ್ತೀನಿ. ಡಬ್ರೆ ಮಾಡಿ ಚಂದಾಗಿ ಮರೆ ಒಳಗೆ ಮಾಡಿ ಅಣ್ಣ, ನನಗೆ ಹಾಕಿ ಇಲ್ಲ, ಸುಮ್ಮನೆ ಬರ್ತೀನಿ. ನೀವು ಹೇಳೋಣ ರೇಟ್ ಹಾಕ್ತೀನಿ. ಹಿಂಗಲ್ಲ ಹಿಂಗಿಂತ ಮಾತಾಡಿ ಒಳಗೇನೆ ದೇವ್ರ ಮುಂದೆ ಮಾತಾಡೋಣ. ಈಗ ನಾನ್ ತಿಂದ್ರು ನಾನೇ ಅದೇ ತಿನ್ನೋಕು ಆಗಲ್ಲ. ಇದ್ರಲ್ಲಿ ಏನೋ ನಮ್ಗೂ ಕೊಡಬೇಕು. ನೀವೇ ಹಾಕಿ ಅಲ್ಲ ಇಷ್ಟೊಂದು ಹೇಳಿ, ನಾನು ನಿಮ್ಗೂ ಒಂದ್ ಹೆಸರು ಹೇಳಿದ್ರೆ ನಾಲ್ಕು ಕೇಳಿದಿರಲ್ವ ನೀವು ಕೊಡೋ ದುಡ್ಡು ಅಂದ್ರೆ ನೀವು ಮಾಡಿಸಿದ್ರೆ ಶಾಶ್ವತ, ನಾನ್ ಮಾಡೋದೇ ಶಾಶ್ವತ ಅಲ್ಲ, ನಂದು ಅಲ್ವಾ ಕೆಲಸ. ನೀವು ನೋಡಿದ್ರು ಖುಷಿ ಆಗ್ಬೇಕು, ಹೋಗ್ಬಿಟ್ರಿ ಚೆನ್ನಾಗ್ ಮಾಡೋದು ಅಂತ. ಅವಾಗ ದುಡ್ಡು ಲೆಕ್ಕ ಬರೋದಿಲ್ಲ. ಈಗ ಅಂತೀವಿ ಆ ಕೆಲಸ ನೋಡಿದಾಗ ದುಡ್ಡು ಲೆಕ್ಕ ಬರೋದಿಲ್ಲ. ಅವ್ರಿಗೂ ಒಳ್ಳೇದಾಗ್ಬೇಕು ಅಷ್ಟೇ. ನಾವು ಅಲ್ಲಿಂದ ಬರ್ತೀವಿ, ಕೆಲಸ ಮಾಡ್ಬೇಕು, ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಡಬ್ಬಲ್ ಆಗ್ಬೇಕು. ನಾವು ನಾವು ಗೊತ್ತು ಮಾಡ್ಲೇಬೇಕು ಅನ್ನೋದು ನಿಂತ್ಬಿಟ್ಟಿದೀವಿ. ಏನೋ ಈಗ ನಮ್ ಕೈಗೆ ಬಂದಿರ್ತದೆ, ಅಕ್ಕಿ ನಿಂತಿದ್ದೆ ನಾನು. ಅದೇ ಒಂದು ಜಾಸ್ತಿ ನೀನ್ ಬರೋದು ಮಾಡೋದು ಎಂತೆಂತ ಬೆಂಗಳೂರಲ್ಲೇ. ಮತ್ತೆ ಅಲ್ಲೆಲ್ಲ ಹೋಗಿನೂ ನೋಡ್ಕೊಂಡು ಬಂದಿದ್ವಿ ನಾವು, ಆ ಜಾಗಕ್ಕೆಲ್ಲ ಹೋಗಿ ನೋಡ್ತೀವಿ. ನನ್ನ ಕರೆದವಳೆ ಅಂದ್ರೆ ನೀವು ಅಲ್ಲೆಲ್ಲ ಇನ್ನೊಬ್ಬ ಕರ್ಕತಾಳೆ. ಅವಳ ಶಕ್ತಿ ನಮ್ಮಲ್ಲಿ ನಿಮ್ಮಲ್ಲಿ ಏನಿಲ್ಲ. ಚೀಟಿ ಕೂಡ ಮನಸ್ಸು ಒಪ್ಪಿದಾಗ ಎಲ್ಲ ದೇವ್ರು ಕೊಡ್ತಾನೆ ಕೊಡೋಣ ಅಂತೀರಿ. ಅಂದ್ರೆ ಕೆಲಸ ಲಕ್ಷಣ ಆಗಿದ್ರೆ ಅದೇ ಕೆಲಸ ಕೆಡ್ಸಿದ್ರೆ ನೀವು ಎಷ್ಟು ದುಡ್ಡು ಕೊಟ್ರು ಅಷ್ಟೇ. ಇನ್ನೊಂದು 10 ನಿಮಿಷ ಲೆಕ್ಕ ಹಾಕಿ, ಇನ್ನೊಂದ್ಸರಿ ಒಳಗಡೆ ಹೋಗಿ ಕರೆಕ್ಟ್ ಸ್ಕ್ವೇರ್ ಫೀಟ್ ಲೆಕ್ಕ ಹಾಕಿ. ಅಲ್ಲ ನಾವು ಏನ್ ಅಮ್ಮಮ್ಮ 2 ಸ್ಕ್ವೇರ್ ಫೀಟ್ 22 ಸ್ಕ್ವೇರ್ ಫೀಟ್ ಹಾಕೋಣ ಫೈನಲ್. ಈಗ ಜಾಸ್ತಿ ನವರಿ ಕಮ್ಮಿ ಬೆಲೆ ನಮಗೆ ಬಿಟ್ಟಿದ್ದು ಅಷ್ಟೇ. ಅದ್ರೊಳಗೇನು ದೇವ್ರ ಮೇಲೆ ನಮ್ದ್ರಿಗೆ ಜಾಸ್ತಿ ಅದ್ ಮಾಡಕ್ ಬರೋದಿಲ್ಲ. ಬೇಡ ಹಾಕತ್ತೀನಿ, ನಾನು ಹೋಗ್ತಾ ಇರ್ತೀನಿ. ಇವರೇ ಮಾಡಿರೋದ. ಚೆನ್ನಾಗೈತೆ. ಆಯ್ತು. ವಿದ್ಯಾ ಕೊಟ್ಟು ಒಳ್ಳೆ ಮಾಡಿ. ಅಲ್ಲೋಡಲ್ಲ ಡ್ಯಾಡಿ ಅಮೌಂಟ್ ಅನಿಸ್ತಿದ್ದಾರೆ. ನೀವು ಅಮೌಂಟ್ ಮಾತಾಡಿದ್ರು, ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಸೊ ಅದಕ್ಕೆ ಇವಾಗ ಅಡ್ವಾನ್ಸ್ ಕೊಡ್ತಿದ್ದಾರೆ, ಅಂದ್ರೆ ದೇವ್ರ ಮುಂದೆನೆ ಕೊಡೋಣ ಅಂತ ಕೊಡ್ತಿದ್ದಾರೆ. ಅಮ್ಮನೆ ಕೊಟ್ಟ ಮಾಡಿಕೊಂಡು ಅಂದವಾಗಿ ಮಾಡಿ ಕಾಣ್ಬೇಕು.
ಮೇನ್ ಇಂಪಾರ್ಟೆಂಟ್ ಚೆನ್ನಾಗಿ ಬರುತ್ತೆ. ಎಸ್ ಫೈನಲಿ ಇವಾಗ ಅಡ್ವಾನ್ಸ್ ಕೊಟ್ಟಾಯಿತು. ಹೆಂಗೋ ಅಟ್ಲೀಸ್ಟ್ ಇನ್ನೇನು ಸುಮಾರು ದಿವಸದಿಂದ ಅನ್ಕೊಂತಿದ್ವಿ ಕೊಡಿಸ್ಬೇಕು ಮಾಡಿಸ್ಬೇಕು ಅಂತ. ಬಟ್ ಇವತ್ತು ಹೆಂಗೋ ಫೈನಲಾಗಿ ಆಯಿತು. ಒಂಥರ ಖುಷಿ ಆಗ್ತಿದೆ. ನೆಕ್ಸ್ಟು ಇನ್ನೂ ಎಲ್ಲ ಅದು ಹೆಂಗೆ ಬರುತ್ತೆ ಏನು ಫಿನಿಶಿಂಗ್ ಎಲ್ಲ ಅಂತ ನಾವು ನೆಕ್ಸ್ಟ್ ವ್ಲಾಗಲ್ಲೆಲ್ಲ ತೋರಿಸ್ತಾ ಇರ್ತೀನಿ. ಓಕೆನಾ ಗೈಸ್, ಇವಾಗ ದೇವ್ರದ್ದು ಎಲ್ಲ ಮುಗೀತು, ಅಡ್ವಾನ್ಸ್ ಎಲ್ಲ ಕೊಟ್ಟಾಯಿತು. ಸೊ ಈಗ ಅವ್ರನ್ನೂ ಜೊತೆಲಿ ಕರ್ಕೊಬರ್ತಿದ್ದೀವಿ, ಯಾಕಂದರೆ ಅವ್ರನ್ನೂ ಡ್ರಾಪ್ ಮಾಡಬೇಕಲ್ಲ ಅದಕ್ಕೆ. ಸೊ ಹಂಗೆ ಇಲ್ಲೇ ಬಂದಿದ್ವಲ್ಲ, ನಮ್ಮ ಮನೆಯಲ್ಲೇ ಊಟ ಮಾಡಿ ಕಳ್ಸೋಣ ಅಂತ ಕರ್ಕೊಬರ್ತಿದ್ದೀವಿ. ನೀವು ಕೇಳ್ತಿದ್ರಲ್ಲ ನಿಮ್ಮೂರು ತೋರಿಸಿ ನಿಮ್ಮ ಮನೆ ತೋರಿಸಿ ಅಂತ, ನೋಡಿ ಇದೇ ನಮ್ಮ ಮನೆ. ನಾನು ಇಲ್ಲೇ ಇರ್ತೀನಿ ಇನ್ನೂ ಒಂದು 2 ಡೇಸು. ನಮ್ಮ ಮನೆಯವ್ರು ಹೋಗಿರ್ತಾರೆ, ಅವರು ಟ್ರಿಪ್ಗೆ ಹೋಗ್ಬೇಕು, ಅದಕ್ಕೆ ನಾನು ಇಲ್ಲೇ ಇರ್ತೀನಿ. ಅವಾಗ ತೋರಿಸ್ತೀನಿ, ಅವಾಗ ವ್ಲಾಗ್ ಮಾಡ್ತೀನಿ, ನಮ್ಮ ಮನೆ ತೋರಿಸ್ತೀನಿ. ಓಕೆನಾ ಬನ್ನಿ, ಇವಾಗ ನಮ್ಮ ಅಕ್ಕ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ. ಹಸ್ನಣ್ಣು ಇಟ್ಟಿದ್ದಾರೆ. ನಾವು ಈಗ ಸಡನ್ನಾಗಿ ಫೋನ್ ಮಾಡಿದ್ದೀವಿ ಬರ್ತಾ ಇದೀವಿ ಅಂತ. ಅದು ಅಲ್ಲಿ ಹೊರಟಿದ್ದಾಗ ನಮ್ಮ ಅಕ್ಕ ಬೋಂಡ ಮಾಡ್ತಾವಳೆ, ಅವ್ರಿಗೆ ನಮ್ಮಮ್ಮ ಮುದ್ದೆ ಇಡ್ತಾರೆ. ನೋಡಿ ಇವಳೆ ನಮ್ಮ ಅಕ್ಕ, ಅಂದರೆ ಅವಳು ತೋರಿಸ್ಬೇಡ ನನ್ನ ಅಂತ ಹೇಳ್ತಿದ್ಲು, ಸುಮ್ಮನೆ ಆದರೂ ಆಯಿತು ಅಂತ ನಾನು ವಿಡಿಯೋ ಮಾಡಿಕೊಂಡೆ. ನೋಡಿ ನಮ್ಮ ಅಕ್ಕ ಬೋಂಡ ಹಾಕ್ತಾವಳೆ, ಸುಮ್ಮನಿರೇ ಮಗ ಅಂತ ಹೇಳ್ತಾವಳೆ. ನೋಡಿ ಅವರು ಊಟ ಮಾಡಲ್ಲ ಅಂದರು, ಅದಕ್ಕೆ ನಮ್ಮಮ್ಮ ಹಸ್ನಣ್ಣು ಕೊಟ್ಟೈತೆ, ಇವಾಗ ಹಸ್ನಣ್ಣು ತಿನ್ನಿ ಅಂತ ಅಂದ್ಬಿಟ್ಟು ಅವ್ರು ತಿಂತೀನಿ. ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಾಕು ಬಿಡು, ಸಾಕು ಬಿಡಮ್ಮ, ಸಾಕು. ಬೇಡ ನನಗೆ ಸಾಕು.